ನಮ್ಮ ಇಂಡಿಯಾದ ಫೇಮಸ್ ಸೆಲೆಬ್ರಿಟೀಸ್‌ಗಳಾದ ನಯನತಾರ, ರಶ್ಮಿಕಾ ಮಂದಣ್ಣ ಹಾಗೆ ನಮ್ಮ ಕನ್ನಡದ ಹುಡುಗಿ ಆಶಿಕಾ ರಂಗನಾಥ್ ಇನ್ನು ಹಲವಾರು ಸೆಲೆಬ್ರಿಟೀಸ್‌ಗಳು ವಿಸಿಟ್ ಮಾಡಿದಂತಹ ಟೋಕಿಯೋದ ಒಂದು ಫೇಮಸ್ ಜಾಗಕ್ಕೆ ನಾನು ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಪ್ಲೇಸ್ ಹೆಸರು ಟೀಮ್ ಲ್ಯಾಬ್ಸ್ ಪ್ಲಾನೆಟ್. ಇದು ಒಂಥರ ಇಲ್ಯುಮಿನೇಷನ್ ಜಗತ್ತು ಅಂತಾನೆ ಹೇಳ್ಬೋದು. ಇಲ್ಲಿರುವಂತಹ ಇನ್ಫಿನಿಟಿ ಕ್ರಿಸ್ಟಲ್ ಯೂನಿವರ್ಸ್ ರೂಮ್ ಅಲ್ಲಿ ಸಾವಿರಾರು ಎಲ್ಇಡಿ ಲೈಟ್‌ಗಳು ಹಾಗೆ ಕನ್ನಡಿಗಳನ್ನ ಬಳಸ್ಬಿಟ್ಟು ಸಾವಿರಾರು ನಕ್ಷತ್ರಗಳ ಮಧ್ಯೆ ನಿಂತಿರುವ ತರ ಅನುಭವ ಸಿಗುತ್ತೆ. ಇನ್ನು ಕೆಲವೊಂದು ರೂಮ್ ಅಲ್ಲಿ 360 ಡಿಗ್ರಿ ಪ್ರೊಜೆಕ್ಟರ್ ಮ್ಯಾಪಿಂಗ್ ನ ಮಾಡಿದ್ದಾರೆ. ಇದರಿಂದ ನೆಲ, ಗೋಡೆ, ಸೀಲಿಂಗ್ ಎಲ್ಲ ಕೂಡ ಒಂಥರ ಆರ್ಟ್ ಕ್ಯಾನ್ವಾಸ್ ತರ ಕಾಣುತ್ತೆ. ಇನ್ನೊಂದ್ ರೂಮ್ ಒಳಗಡೆ ದೊಡ್ಡ ದೊಡ್ಡ ಬಲೂನ್ಸ್ ಗಳನ್ನ ಇಟ್ಟಿದ್ದಾರೆ. ಬಟ್ ಆದ್ರೆ ಇದು ಸಾಮಾನ್ಯವಾದ ಬಲೂನ್ಸ್ ಗಳಲ್ಲ. ಇದ್ರೊಳಗಡೆ ಎಲ್ಇಡಿ ಲೈಟ್ ನ ಹಾಕಿರೋದ್ರಿಂದ ಇದು ಕಲರ್ ಚೇಂಜ್ ಆಗ್ತಾನೆ ಇರುತ್ತೆ. ಇದರಿಂದ ಇಡೀ ರೂಮೇ ಒಂಥರ ಡ್ರೀಮ್ ಲ್ಯಾಂಡ್ ತರ ಕನ್ವರ್ಟ್ ಆಗುತ್ತೆ. ಅಷ್ಟೇ ಅಲ್ಲದೆ ಇದು ಲೈಟ್ ವೇಟ್, ಸ್ವಲ್ಪ ಪುಷ್ ಮಾಡಿದ್ರು ಮೂವ್ ಆಗ್ತಾ ಇರುತ್ತೆ. ಇನ್ನು ಈ ಫ್ಲೋಟಿಂಗ್ ಫ್ಲವರ್ ಗಾರ್ಡನ್ ಅಂತೂ ಸಿಕ್ಕಾಪಟ್ಟೆ ಫೇಮಸ್. ಇನ್ಸ್ಟಾಗ್ರಾಮ್ ಅಲ್ಲಿ ಅಂತೂ ತುಂಬಾನೇ ವೈರಲ್ ಆಗಿದೆ. ನೀವಿಲ್ಲಿ ನೋಡ್ತಿರೋದು ನಿಜವಾದ ಆರ್ಕಿಡ್ ಹೂಗಳು. ಕಂಪ್ಯೂಟರ್ ಮೂಲಕ ನಾವ್ ಎಲ್ಲಿ ನಡೀತಿದೀವಿ ಅಂತ ಸೆನ್ಸ್ ಆಗಿ ಹೂಗಳು ಮೇಲೆ ಕೆಳಗೆ ಮೂವ್ ಆಗ್ತಾ ಇರುತ್ತೆ. ಪ್ರಕೃತಿ ಮತ್ತೆ ಮನುಷ್ಯ ಒಂದೇ ಜಾಗವನ್ನ ಒಟ್ಟಿಗೆ ಹಂಚ್ಕೊಳ್ಬಹುದು ಅಂತ ಈ ಮೂಲಕ ಒಂದ್ ಮೆಸೇಜ್ ನ ಕೊಟ್ಟಿದ್ದಾರೆ. ನೀವಿಲ್ಲಿ ನೋಡ್ತಿರೋದು ನಿಜವಾದ ಮೀನುಗಳಲ್ಲ, ಇದು ಡಿಜಿಟಲ್ ಆರ್ಟ್. ಈ ವಾಟರ್ ಏರಿಯಾದಲ್ಲಿರುವಂತಹ ಡಿಜಿಟಲ್ ಮೀನುಗಳು, ಲೈಟಿಂಗ್ ಎಫೆಕ್ಟ್, ನಾವು ನಡೀತಿರ್ಬೇಕಾದ್ರೆ ಅಥವಾ ಹೆಜ್ಜೆ ಇಟ್ಟಾಗ ಸೆನ್ಸರ್ ಅದನ್ನ ಗುರುತಿಸ್ಬಿಟ್ಟು ಮೀನುಗಳು ಚಲಿಸುವ ದಿಕ್ಕನ್ನ ಬದಲಾಯಿಸುತ್ತೆ. ಈ ರೂಮ್ ಅಂತೂ ನನ್ನ ಫೇವ್ರೆಟ್ ರೂಮ್ ಅಂತಾನೆ ಹೇಳ್ಬೋದು. ಡಿಜಿಟಲ್ ಫ್ಲವರ್ ಆರ್ಟ್ ಇಲ್ಯುಮಿನೇಷನ್ ರೂಮ್ ಇದು. ಇಲ್ಲಿ ಋತುಗಳಿಗೆ ತಕ್ಕಂತೆ ಹೂಗಳು ಅರಳೋದ್ರಿಂದ ಬಾಡೋ ತನಕನು ಇಲ್ಲಿ ಇಲ್ಯುಮಿನೇಷನ್ ಮೂಲಕ ಪ್ರದರ್ಶನ ಮಾಡಿದ್ದಾರೆ. ಒಟ್ನಲ್ಲಿ ಇಲ್ಲಿ ಜಪಾನಿನ ಡಿಜಿಟಲ್ ಟೆಕ್ನಾಲಜಿ, ಪ್ರೊಜೆಕ್ಷನ್ ಮ್ಯಾಪಿಂಗ್, ಎಲ್ಇಡಿ ಲೈಟ್ಸ್, ಕಂಪ್ಯೂಟರ್ ಪ್ರೋಗ್ರಾಮ್ ಇಂದ ಇಡೀ ಜನರನ್ನ ಆಕರ್ಷಣೆ ಮಾಡಿದೆ. ಸೊ ಇದೇ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ.